ನಿನ್ನ ಜೊತೆಯಲಿ ಜೊತೆಯಲಿ. ಅಭಯ್ ಅಂದ್ರೆ ನಂಬಿಕೆ, ಅಭಯ್ ಅಂದ್ರೆ ಪ್ರೀತಿ, ಅಭಯ್ ಅಂದ್ರೆ ನಿಯತ್ತು ಅಂತ ಅವರೇ ಹೆಮ್ಮೆಯಿಂದ ಹೇಳ್ಕೊಳಂಗೆ ನಾನು ಮಾಡ್ತೀನಿ. ಬರೀ ನೀನಷ್ಟೇ ಅಲ್ಲ, ಇನ್ನೂ 10 ಜನ ಹುಡುಗಿರು ನನ್ನ ಜೊತೆ ಕ್ಲೋಸ್ ಆಗಿದ್ದಾರೆ. ಸ್ವಲ್ಪ ದಿನ ನನ್ನ ಜೊತೆನೇ ರೂಮಲ್ಲಿ ಟೈಮ್ ಸ್ಪೆಂಡ್ ಮಾಡಿದಾರೆ ಅನ್ನೋದು ಗೊತ್ತಾದ್ರೂ ನನ್ನ ಸೀನಿಯರ್ ನನ್ನ ಮೇಲೆ ಇಟ್ಟಿರೋ ನಂಬಿಕೆ ಸಾಸಿವೆ ಕಾಳಷ್ಟು ಕೂಡ ಕಡಿಮೆ ಆಗದಿರೋ ಕಾಪಾಡ್ತೀನಿ. ಅದು ಹೇಗೆ ಸಾಧ್ಯ? ಚಾಂದಿನಿ, ಪ್ರೀತಿಲಿ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ. ಅದನ್ನು ನಾನು ಸಾಬೀತು ಮಾಡ್ತೀನಿ. ಇನ್ಮೇಲೆ ನಾನು ಆಡೋ ಪ್ರತಿ ಮಾತು ನನ್ನ ಸೀನಿಯರ್ಗೋಸ್ಕರ, ನಾನು ಮಾಡೋ ಪ್ರತಿ ಕೆಲಸನೂ ನನ್ನ ಸೀನಿಯರ್ಗೋಸ್ಕರ, ನಾನು ಉಸಿರಾಡೋ ಪ್ರತಿ ಉಚ್ಛ್ವಾಸ ನಿಶ್ವಾಸನೂ ನನ್ನ ಸೀನಿಯರ್ಗೋಸ್ಕರನೇ ಆಗಿರುತ್ತೆ. ಒಬ್ಬ ಮನುಷ್ಯ ಈ ಮಟ್ಟಕ್ಕೂ ಪ್ರೀತಿಸ್ತಾನ ಅನ್ನೋದು ಅವ್ರಿಗೆ ಅರ್ಥ ಆಗಿ ಓಡೋಡ್ ಬಂದು ನನ್ನನ್ನು ತಪ್ಕೊಂಡು ಪರ್ಮನೆಂಟ್ ಆಗಿ ಐ ಲವ್ ಯು ಜೂನಿಯರ್ ಅಂತ ಹೇಳೋವರೆಗೂ ನನಗೆ ರೆಸ್ಟ್ ಇಲ್ಲ. ಈಗ ನಾನು ಮುಂದೆ ಇರೋದು 2 ದಾರಿ. ಒಂದು ನನ್ನ ಸೀನಿಯರ್, ಮತ್ತೊಂದು ಒಂಟಿ ಜೀವನ. ನನಗಂತೂ ಸಾಯಕ್ಕೆ ಇಷ್ಟ ಇಲ್ಲ, ಬಟ್ ನನ್ನ ಸಾಯೋದ್ರೊಳಗಾದ್ರು ನನ್ನ ಸೀನಿಯರ್ ನನಗೆ ಸಿಗ್ತಾರೆ ಅನ್ನೋ ನಂಬಿಕೆ ನನಗಿದೆ. ನೀನ್ ನಂಬಿಕೆ ನಿಜ ಆಗ್ಲಿ ಕಣೋ. ಗುಡ್ ಲಕ್. ರೇ, ಯಾಕ್ರಿ ಪ್ರತಿಮಾ ಹಂಗ್ ನೋಡ್ತಿದ್ದೀರಾ? ನಾನು ಏನ್ ಮಾಡ್ದೆ? ಇನ್ನೇನ್ ಮಾಡ್ಬೇಕು, ಸುಮ್ನೆ ಬಿಡ್ರಿ. ರೇ ಯಾಕ್ರಿ ಮನೆ ಹತ್ರ ಬಂದಾಗ ಅಷ್ಟು ಪ್ರೀತಿಯಿಂದ ಊಟ ತಂದಿದ್ರೆ ಇಲ್ಲೊಳ್ಳೆ ನಾಯಿ ಓಡಿಸ್ದಂಗೆ ಓಡಿಸ್ತಿದ್ದೀರಲ್ಲ? ಅದು ಮನೆ ಹತ್ರ ಬಂದಿದ್ರಿ, ಅತಿಥಿ ಸತ್ಕಾರ ಮಾಡಿಲ್ಲ ಅಂದ್ರೆ ದೇವ್ರು 36 ವಾರ ಸ್ವರ್ಗದಲ್ಲೂ ನಂಗೆ ಉಪವಾಸ ಬೀಳಿಸ್ತಾನೆ. ಅದಕ್ಕೆ ಊಟ ತಂದೆ. ಹಂಗಂದ್ರೆ ಮಾತಾಡ್ಸಲ್ವಾ ಪ್ರತಿಮಾ? ನಿಮ್ಮ ಹತ್ರ ಮಾತಾಡಿದ್ರೆ ಪಾಪ ಸುತ್ಕೊಳ್ಳುತ್ತೆ. ಆಮೇಲೆ ದೇವ್ರು ನಂಗೆ ನಾಲ್ಗೆಗೆ ಉಪ್ಪು ಖಾರ ಹಾಕಿ ಬೇಯಿಸಿ ಹಿಂಸೆ ಕೊಡ್ತಾನೆ. ನಾನು ಹೋಗ್ಬೇಕು ಬಿಡಿ. ರೀ, ಮಾತಾಡ್ಸಿಲ್ಲ ಅಂದ್ರೆ ಪರವಾಗಿಲ್ಲ, ಅಟ್ಲೀಸ್ಟ್ ನಾನು ಹೇಳೋದನ್ನಾರು ನಿಮ್ ಕಿವಿಯಾರೆ ಕೇಳಿಸ್ಕೊಳ್ರೆ. ನಿಮ್ಮಂತ ಪಾಪಿಷ್ಟ್ರ ಮಾತು ಕೇಳಿದ್ರೆ ದೇವ್ರು ಕುಚ್ಚಿರೋ ಹುಚ್ಚೆಳ್ಳೆನ ಕಿವಿಗೆ ಬಿಟ್ಟು ಹಿಂಸೆ ಕೊಡ್ತಾನೆ. ನಾನು ಹೋಗ್ಬೇಕು ಬಿಡಿ. ಹುಚ್ಚೆಳ್ಳೆಣ್ಣೆನಾ? ಹಂಗಂದ್ರೆ ಹುಚ್ಚೆಳ್ ಗೊತ್ತಿಲ್ವಾ? ಎಳ್ಳಿನ ತರನೇ ಚಿಕ್ಕದಾಗಿರುತ್ತೆ, ಅದರಿಂದ ಎಣ್ಣೆ ತೆಗಿತಾರೆ. ರೀ, ನಿಮ್ ಕಿವಿಗೆ ಎಣ್ಣೆ ಬಿಡ್ಸಷ್ಟು ಕೇಳಿ ಏನ್ರಿ ನಾನು? ಅಲ್ವಾ ಮತ್ತೆ, ನಮ್ಮ ಅಕ್ಕಂಗೆ ಎಂತ ಮೋಸ ಮಾಡಿದೀರಾ ನೀವು. ನಿಮ್ಮನ್ನ ನಾನು ಯಾವತ್ತೂ ಕ್ಷಮಿಸೋದಿಲ್ಲ. ರೀ ಪ್ಲೀಸ್ ಕಣ್ರಿ ಪ್ರತಿಮಾ, ನಾನು ಯಾರಿಗೂ ಮೋಸ ಮಾಡಿಲ್ಲ ಕಣ್ರಿ, ನಂಬ್ರಿ ನನ್ನ ಪ್ಲೀಸ್. ಇಲ್ಲಪ್ಪ, ಕೆಟ್ಟವ್ರನ್ನ ನಂಬಿದ್ರೆ ನಮಗೂ ಕೆಟ್ಟದಾಗುತ್ತಂತೆ. ನಂಬಲ್ಲ, ಹೋಗ್ರಿ. ಪ್ಲೀಸ್ 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 ಕಣ್ರಿ. ರೀ, ಅಷ್ಟು ದಿನದಿಂದ ನನ್ನನ್ನು ನೋಡ್ತಾ ಇದ್ದೀರಾ, ನಾನು ಯಾವತ್ತಾದ್ರೂ ಮೋಸಗಾರ ಅಂತಾರ ನಡ್ಕೊಂಡಿದ್ದೀನಿ ಅಂದ್ರೆ? ಯಾಕೆ ನಡ್ಕೊಂಡಿಲ್ಲ? ಆರಂಭದಲ್ಲೇ ನಾನು ಹಿಂದೆ ಬಿದ್ದಿರ್ಲಿಲ್ವಾ ನೀವು? ನಾನ್ ಅದ್ ಯಾಕೆ ಅಂತ ನಿಮ್ಗೂ ಗೊತ್ತಾಯ್ತಲ್ವನ್ರೆ? ನಾನ್ ನಿಮ್ಮನ್ನ ತಂಗಿ ಅಂತ ತಿಳ್ಕೊಂಡಿದ್ದೆ ತಾನ? ಏನಾದ್ರೂ ಇರ್ಲಿ, ಒಳಗ್ ತಂಗಿ ತರ ಅನ್ಕೊಂಡಿದ್ರು, ಹೊರಗ್ ಬೇರೆ ತರನೇ ನಡ್ಕೋತಿದ್ರೋ ಇಲ್ವೋ ನೀವು? ಪ್ರತಿಮಾ, ಏನ್ರಿ ಹೇಳ್ತಿದ್ದೀರಾ? ಅದು ನನ್ ಬಗ್ಗೆ. ನಿಮ್ ಬಗ್ಗೆನೆ. ಸರಿ ಇಲ್ಲ ನೀವು. ಅನ್ಯಾಯವಾಗಿ ನಮ್ಮ ಅಕ್ಕನ ಜೀವನ ಹಾಳು ಮಾಡ್ಬಿಟ್ರಿ. ರೀ, ಪ್ರಾಮಿಸ್ ಇಲ್ಲ ಕಣ್ರಿ, ಐ ಸ್ವೇರ್ ನಾನು ಯಾರ ವಿಷಯದಲ್ಲಿ ಯಾವ ತಪ್ಪು ಮಾಡಿಲ್ಲ. ಬೇಕಾದ್ರೆ ನಿಮ್ಮ ಮೇಲೆ ಆಣೆ, ನನ್ನ ಮೇಲೆ ಆಣೆ, ನನ್ನ ಸೀನಿಯರ್ ಮೇಲೆ ಆಣೆ, ನನ್ನ ಮಾಮ್ ಮೇಲೂ ಆಣೆ. ನಿಮ್ಮಂತವ್ರಿಗೆ ಆಣೆ ಬೇರೆ ಕೇಳು. ಸುಳ್ಳು ಆಣೆ ಮಾಡಿದ್ರೆ ಗಣೇಶ ಕಣ್ ಕಿತ್ಕೋತಾನಂತೆ, ಅವಾಗ ಗೊತ್ತಾಗುತ್ತೆ. ಕಿತ್ಕೊಳ್ಳಿ ಬಿಡ್ರಿ, ನಾನು ಯಾವ್ದೇ ತಪ್ಪು ಮಾಡಿಲ್ಲ ಅಂದ್ರೆ ನಾನ್ ಯಾಕೆ ಎದುರ್ಕೋಬೇಕು? ಅದೇ ಮತ್ತೆ, ಬಂಡ್ ಬಿದ್ದವನ್ಗೆ ಮುಕ್ಕೋಟಿ ದೇವ್ರು ಬಂಡೆ ತರ ಅನ್ನಿಸ್ತಾನಂತೆ. ದೇವ್ರ ಬಗ್ಗೆ ಭಯ ಭಕ್ತಿನೇ ಇಲ್ಲ ನಿಮ್ಗೆ. ನಿಮ್ಮನ್ನ ಸತ್ರು ನಂಬಲ್ಲ. ಸುಮ್ನೆ ಹೋಗ್ರಿ. ರೀ ಪ್ರತಿಮಾ, ಅಷ್ಟೊಂದು ಚೀಪಾಗಿ ನೋಡ್ಬೇಡಿ ನನ್ನನ್ನ. ನಿಮ್ ಕ್ಯಾರೆಕ್ಟರ್ ಚೀಪ್ ಅಂದ್ಮೇಲೆ ನಿಮ್ನ ನೋಡೋದು ಹಾಗೆ ಇರುತ್ತೆ. ನಿಮ್ ಜೊತೆ ಮಾತಾಡಕ್ ನಂಗೆ ಇಷ್ಟ ಇಲ್ಲ. ಅಕ್ಕ ತಂಗಿ ಕುಟುಂಬ ಸಂಬಂಧ ಅಂತ ಅರ್ಥನೇ ಗೊತ್ತಿಲ್ಲ ನಿಮ್ಗೆ. ಸ್ವಲ್ಪ ಯಾಮಾರಿದ್ರೆ ನನ್ನ ಜೀವನದಲ್ಲೂ ಆಟ ಆಡ್ಬಿಡ್ತಿದ್ರೇನೋ. ಪ್ರತಿಮಾ, ಸದ್ಯ ನನ್ನ ಪುಣ್ಯ, ನಾನು ಬೇಗ ಬಚಾವಾಗ್ಬಿಟ್ಟೆ. ಆದ್ರೆ ನಮ್ಮಕ್ಕ ನಿಮ್ಮನ್ನ ನಂಬ್ಕೊಂಡು
ಅವಳ ಜೀವನನೇ ಹಾಳು ಮಾಡ್ಕೊಂಡ್ಬಿಟ್ಲು. ದಯವಿಟ್ಟು ನಿಮ್ಮನ್ ಕೈ ಮುಗಿ ಕೇಳ್ಕೊತೀನಿ, ಇನ್ಮೇಲಾದ್ರೂ ನಮ್ಮ ಪಾಡಿಗೆ ಬಿಟ್ಬಿಡಿ ಪ್ಲೀಸ್. ಅಲ್ಲ ರೀ, ಕೇಳ್ಕೊತೀನಿ ತಾನೆ, ಪ್ಲೀಸ್ ನಮಗ್ ಮೋಸ ಮಾಡ್ದಂಗೆ ಬೇರೆ ಯಾರಿಗೂ ಮೋಸ ಮಾಡಬೇಡಿ. ಆಮೇಲೆ ಗಣೇಶನ್ ಕೋಪ ಬಂದು ನಿಮ್ಮ ಜೀವನನ ಗೂಬೆ ಜೀವನ ಮಾಡಿಬಿಡ್ತಾನೆ. ನನ್ನ ಶಾಪ ಅನುಭವಿಸಿ. ಈ ಮಟ್ಟಕ್ಕೆಲ್ಲ ನನ್ನನ್ನ ನೋ ಇಲ್ಲ ಬೈ, ವಿಷಯ ನಾನು ಅಂದ್ಕೊಂಡಷ್ಟು ಈಸಿ ಆಗಿಲ್ಲ. ಎಲ್ರು ನನ್ನ ವಿರುದ್ಧನೇ ನಿಂತಿದ್ದಾರೆ. ಈಗ ನನ್ನನ್ನು ನಾನು ಪ್ರೂವ್ ಮಾಡಿಕೊಳ್ಳೇಬೇಕು. ಏನು ಪ್ಯಾಕೆಟಲ್ಲಿ ತೊಗೊಂಡ್ರೆ 20 ರೂಪಾಯಿ ಜಾಸ್ತಿನಾ? ಬೇಡಪ್ಪ, ಲೂಸೇ ಕೊಡು. ಅಪಶಕುನ, ಬೆಳಗಾಗೈತಿ, ಯಾರ ಮುಖ ನೋಡಿದ್ನೋ ಏನು? ಅಷ್ಟೊಂದು ಅಪಶಕನದ ಮುಖನ ಆಂಟಿ ನಂದು? ಅಯ್ಯಯ್ಯೋ, ನಿಮ್ಮ ಬಗ್ಗೆ ಮಾತಾಡೋಕ್ಕಾಗತ್ತಾ? ಬಗ್ಗೆ ಮಾತಾಡಿದ್ರೆ ಬಾಯಿ ಹುಳ ಬೀಳುತ್ತೆ. ಯಾಕಂದ್ರೆ ನೀವು ಮಾಡಿದ್ದೆಲ್ಲ ಸರಿ ತಾನೆ. ಹಿಂಗೆ ಚುಚ್ಚು ಮಾತಾಡಬೇಡಿ ಆಂಟಿ. ಮಾಮ್ ನಿಮ್ಮ ವಿಷಯದಲ್ಲಿ ತಪ್ಪಾಗಿ ನಡ್ಕೊಂಡಿದ್ದಾರೆ, ಅದಕ್ಕೆ ನಾನು ಸಾರಿ ಕೇಳ್ತೀನಿ. ನಿಮ್ಮ ಮನೇಲಿ ನಿಮ್ಮ ಅಮ್ಮ ಒಬ್ಬರೇ ನಾ ತಪ್ಪು ಮಾಡಿರೋದು? ಅಂದ್ರೆ ನನ್ನ ಬಗ್ಗೆ ಮಾತಾಡ್ತಾ ಇದ್ದೀರಾ? ನಾನು ಅಂಥದ್ದೇನು ಮಾಡಿಲ್ಲ ಆಂಟಿ. ಓಹೋ, ಹಾಗಾದ್ರೆ ಕಲಿಯುಗದಲ್ಲಿ ಒಬ್ಬ ಧರ್ಮರಾಯ ಹುಟ್ಕೊಂಡಿದ್ದಾನೆ ಅಂತ ಆಯ್ತು. ಇಷ್ಟೊಂದು ಹರ್ಟ್ ಮಾಡಬೇಡಿ ಆಂಟಿ. ನನಗೆ ಗೊತ್ತಿರೋಂಗೆ ನಾನು ಯಾವತ್ತೂ ಯಾರ ವಿಷಯದಲ್ಲೂ ನೋವಾಗಂಗೆ ನಡ್ಕೊಂಡಿಲ್ಲ. ಹೌದು, ಚಾಟಿ ಬೀಸ್ತವ್ನಿಗೆ ನೋವು ಗೊತ್ತಾಗಲ್ಲ. ಹೊಡಿಸ್ಕೊಂಡು ಏಟ್ ತಿಂದಿರ್ತಾರಲ್ಲ ಅವ್ರಿಗೆ ಗೊತ್ತಾಗುತ್ತೆ ನೋವು. ಅಂಥದ್ದು ಏನಾಯ್ತು ಆಂಟಿ? ಆ ಮಟ್ಟದಷ್ಟು ನಾನು ಏನು ತಪ್ಪು ಮಾಡಿದ್ದೀನಿ? ಮತ್ತೆ ಮದುವೆ ಮಾಡ್ಕೊಟ್ಟಿರೋ ಹುಡುಗ ಬೇರೊಬ್ಬ ಹುಡುಗಿ ಜೊತೆ ತಪ್ಕೊಂಡು ನಿಂತಿದ್ರೆ ನೋಡಿ ಹಾಲು ಕುಡ್ದು ಹಬ್ಬ ಮಾಡು ಅಂತೀರಾ? ನಾನಾ? ಯಾರನ್ನ ಆಂಟಿ? ಇದಾಳಲ್ಲ ನಿಮ್ ಚಚ್ಚ. ಆವತ್ತು ಮನೆ ದೇವ್ರಿಗೆ ಹೋದಾಗ ಅವಳ ಹಂಗೆ ತಪ್ಕೊಂಡ್ರಲ್ಲ, ಅದು ನೋಡಿ ನನಗೆ ಹೇಳೋಕೆ ಅಸಹ್ಯ ಆಗುತ್ತೆ. ನಿಮ್ಮಂಥವ್ರಿಗೆ ಮಗಳು ಕೊಟ್ಟನಲ್ಲ, ಏನಾರು ತಗೊಂಡು ಹೊಡ್ಕೊಂಡು ಸಾಯ್ಬೇಕು. ಆಂಟಿ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಅವತ್ತು ನಾನು ಚಾಂದಿನ ತಪ್ಕೊಂಡಿದ್ದು ನಿಜ, ಆದ್ರೆ ಅದು ಆಸೆಯಿಂದಲ್ಲ ಆಂಟಿ. ಅವತ್ತಿನ ಸಿಚುವೇಶನ್ನೇ ಬೇರೆ. ನೀವು ಹೇಳಿದ್ದೆಲ್ಲ ನಂಬೋದಕ್ಕೆ ನನ್ನ ತಲೆಯಲ್ಲಿ ಏನು ಬುದ್ಧಿ ಇಲ್ವಾ? ಅವಳ ಜೊತೆ ನೀವು ಆಡಿದ ಆಟ ಎಲ್ಲ ನಾನು ನೋಡಿಲ್ಲ ಅನ್ಕೊಂಡ್ರ? ಒಂದಾ ಎರಡ? ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ವಿಷಯ ಗೊತ್ತಿಲ್ಲದೆ ಏನೇನೋ ತಿಳ್ಕೊಂಡು ನನ್ನನ್ನು ಅಪರಾಧಿ ಮಾಡಬೇಡಿ ಆಂಟಿ. ನನ್ನ ಆಂಟಿ, ನಮ್ಮಿಬ್ಬರ ಬಗ್ಗೆ ತುಂಬಾ ಕೆಟ್ಟದಾಗಿ ಯೋಚನೆ ಮಾಡ್ತಾ ಇದ್ದೀರಾ ನೀವು. ನಿಮ್ಮ ಮನಸ್ಸೇ ಕೆಟ್ಟು ಕೊಳ್ತು ಹೋಗಿರ್ಬೇಕಾದ್ರೆ ನಾನು ಯಾಕೆ ಕೆಟ್ಟದಾಗಿ ಯೋಚನೆ ಮಾಡಬಾರ್ದು? ಮದುವೆ ಆಗೋದಕ್ಕೆ ನನ್ನ ಮಗಳು ಬೇಕಾಗಿತ್ತು, ನಿಮ್ಮ ಚಪ್ಪಲ ತೀರ್ಸ್ಕೊಳ್ಳೋದಕ್ಕೆ ಆ ರಂಗಿನ ಹುಡುಗಿ ಬೇಕಾಗಿತ್ತಾ? ಆಂಟಿ ಪ್ಲೀಸ್, ಕೈ ಮುಗಿದು ಕೇಳ್ಕೊತೀನಿ. ನಾನೇನಾದ್ರು ತಪ್ಪು ಮಾಡಿದ್ದೀನಿ ಅನ್ಸಿದ್ರೆ ಇದ್ದೇ ರೋಡಲ್ಲಿ ನಿಲ್ಸ್ಕೊಂಡು ಎಷ್ಟು ಬೇಕಾದ್ರೂ ಹೊಡಿರಿ. ಆದ್ರೆ ನನ್ನ ಬಗ್ಗೆ ಇಷ್ಟೊಂದು ಚೀಪಾಗಿ ಥಿಂಕ್ ಮಾಡಬೇಡಿ ಆಂಟಿ. ನಾನು ಅಂಥವ್ನಲ್ಲ. ಇನ್ನೆಂಥವ್ನು? ನನ್ನ ಮಗಳಿಗೆ ವಯಸ್ಸಾಗಿದೆ ಅನ್ನೋ ಒಂದೇ ಕಾರಣಕ್ಕೆ ಅವಳನ್ನ ಬಿಟ್ಟು ಇನ್ಯಾವಳ ಜೊತೆ ನಾನು ಸುತ್ತುತ್ತಾ ಇದೆಯಲ್ಲ, ಇನ್ನೂ ನಂಬೇಕಾ ನಿನ್ನ? ನಂಬಲೇಬೇಕು, ಯಾಕಂದ್ರೆ ಅದು ಯಾವ್ದ್ರಲ್ಲೂ ನನ್ನ ತಪ್ಪಿಲ್ಲ ಆಂಟಿ. ಸಾಕು, ಬಾಯಿ ಮುಚ್ಕೊಂಡು ಹೋಗ್ರಿ. ನೀವು ಹೇಳಿದ್ದೆಲ್ಲ ನಂಬಕ್ಕೆ ನಮ್ಮ ತಲೆಯಲ್ಲಿ ಏನು ಬುದ್ಧಿ ಇಲ್ಲ ಅನ್ಕೊಂಡ್ರ? ನಾವು ಬಡವರೇ ಇರ್ಬೋದು, ಆದ್ರೆ ನಮ್ಮ ಜೀವನ ಜೊತೆಲಿ ಆಟ ಆಡ್ಬೇಡಿ. ನಿಮ್ಗೆ ಆ ಚಿಣ್ಮಿಣಿನ ಇಷ್ಟ ಆದ್ರೆ ಅವಳ ಜೊತೆಲೇ ಸಂಸಾರ ಮಾಡಿ, ಸುಖದ ಸುಪ್ಪತ್ ಕೇಳಿ ತೇಲಾಡಿ. ಯಾರು ಬೇಡ ಅಂತಾರೆ? ದಯವಿಟ್ಟು ನನ್ನ ಮಗಳನ್ನ ಬಿಟ್ಟು ಬಿಡಿ, ನಿಮ್ ಕೈ ಮುಗಿತೇನೆ. ಆಂಟಿ, ನಿಮ್ಮನ್ನ ಹ್ಯಾಗ್ ಕನ್ವಿನ್ಸ್ ಮಾಡ್ಲಿ, ನಾನು ಹ್ಯಾಗ್ ನಂಬಿಸ್ಲಿ ಆಂಟಿ? ಸತ್ಯವಾಗ್ಲೂ ಪ್ರಮಾಣ ಮಾಡಿ ಹೇಳ್ತೀನಿ, ನನ್ನ ಚಾಂದಿನಿ ಮಧ್ಯೆ ನೀವು ಅಂದ್ಕೊಂಡ್ರ ಹತ್ರ ಯಾವುದೇ ಸಂಬಂಧ ಇಲ್ಲ ಆಂಟಿ. ಪಾಪ ಹುಡುಗಿಯಿಂದ ಬೇರೆನೆ ಕತೆ ಇದೆ. ಏನ್ ಕತೆ? ಅದು ಹೇಳಪ್ಪ, ಹೇಳು. ಅದೇನ್ ಕತೆ ಅಂತ ಹೇಳು.
ಹಾಡಾಗ್ಲಲ್ಲಿ ಅದು ದೇವಸ್ಥಾನದ ಹತ್ರ ಅವಳನ್ನ ತಪ್ಕೊಂಡು ನಿಂತಿದ್ಯಲ್ಲ, ಏನ್ ಕತೆ ಅದು? ಚಿಕ್ಕಮಂಗ್ಳೂರ್ಗೆ ಹೋಗಿ ಬಂದ್ಮೇಲೆ ಅರ್ಧ ರಾತ್ರಿಲಿ ಅವಳ ಕೋಣೆ ಸೇರ್ಕೋತಿಯಲ್ಲ, ಏನ್ ಕತೆ? ಅಂತದೇನ್ ಗುಟ್ಟಿನ ವ್ಯವಹಾರ ನಿಮ್ದು? ಹೇಳು. ಅದು ಅದು ಅದನ್ನ ಹೇಳೋ ಪರಿಸ್ಥಿತಿ ನಾನಿಲ್ಲ ಆಂಟಿ. ಹಾಗಾದ್ರೆ ಅವಳನ್ನ ಕರ್ಕೊಂಡು ಬರ್ತೀಯಾ? ಹೇಳು, ಕರ್ಕೊಂಡು ಬರ್ತೀಯಾ? ಅವಳು ಯಾಕೆ ನಿನ್ನ ಜೊತೆ ಹಾಗೆಲ್ಲ ನಡ್ಕೊಂಡ್ಲು? ಅದಕ್ಕೆ ಬಲವಾದ ಕಾರಣ ಏನಿತ್ತು ಅಂತ ಅವಳು ಸತ್ಯ ಬೊಗಳ್ಳಿ. ಅವಳು ಹೇಳೋದೆಲ್ಲ ನಿಜ ಅಂತ ನಂಗೆ ಅನ್ಸಿದ್ರೆ, ಅದು ಸತ್ಯ ಅಂತ ಅನ್ಸಿದ್ರೆ ಆಗ ನಿಮ್ಮ ಮಾತನ್ನು ಒಪ್ತೀನಿ. ಹೇಳು, ಕರ್ಕೊಂಡು ಬರ್ತೀಯಾ? ಅದು ಹೇಗೆ ಸಾಧ್ಯ ಆಂಟಿ? ಈಗಿನ ಪರಿಸ್ಥಿತಿಲೇ ಆಗಲ್ಲ. ಓ, ಹಾಗಾದರೆ ನಾವು ಇನ್ನೊಂದು ಕೆಲಸ ಮಾಡ್ಬೋದು. ನಿಮಗೆ ನನ್ನ ಮಗಳು ಮುಖ್ಯ ತಾನೇ? ನಾನು ನಿನ್ನ ಜೊತೆ ಬರ್ತೀನಿ. ನೀನು ನನ್ನನ್ನು ಚಾಂದಿನಿ ಹತ್ರ ಕರ್ಕೊಂಡು ಹೋಗು. ಕರ್ಕೊಂಡು ಹೋಗಿ ನನ್ನ ಎದುರಿಗೆ ಚಾಂದಿನಿಗೆ ಬಾಯಿಗೆ ಬಂದಾಗ ಬೈದು ಗಂಡ ಹೆಂಡತಿರ ಮಧ್ಯೆ ಬರಬೇಡ, ಬಾಯಿ ಮುಚ್ಕೊಂಡು ಆಚೆ ಹೋಗು ಅಂತ ಅವಳನ್ನ ಜುಟ್ಟಿಡ್ದು ಆಚೆಗೆ ಕಳ್ತೀರಾ? ಅದಾದ್ರೂ ಆಗತ್ತಾ? ನಾನಾ? ಚಾಂದಿನ? ನೋ. ನಿಮ್ಗೆ ಅವಳ ಬಗ್ಗೆ ಗೊತ್ತಿಲ್ಲ. ಆ ಪಾಪದ ಹುಡುಗಿ ಮೇಲೆ ನಿಮ್ಗೆ ಯಾಕೆ ಅಷ್ಟೊಂದು ದ್ವೇಷ? ಇಂಥ ಮನುಷ್ಯ ಯಾ ನೀನು? ಕಟ್ಕೊಂಡು ಹೆಂಡತಿ ಕಣ್ಣೀರು ಹಾಕ್ತಾ ಇದ್ರು ಅವಳು ಯಾವಳ ಚಿತ್ರಾಂಗದ ಬಗ್ಗೆ ಯೋಚನೆ ಮಾಡ್ತೀಯಲ್ಲ? ಸಾಕು ಹೋಗ್ರಿ, ನಿಮ್ಮಂಥ ಶ್ರೀಮಂತರ ಬುದ್ಧಿನೇ ಇಷ್ಟು. ಛೇ, ಆಂಟಿ ಸಿಟ್ಟು ಮಾಡ್ಕೋಬೇಡಿ ಆಂಟಿ, ಪ್ಲೀಸ್. ಮತ್ತಿನ್ನೇನು, ನೀನು ಮಾಡಿರೋ ಕೆಲಸಕ್ಕೆ ಮಗನೇ ಅಂತ ಮುದ್ದು ಮಾಡ್ಬೇಕಾಗಿತ್ತ? ನನ್ನ ಕೋಪ ಬರೋಕ್ ಮುಂಚೆ ಇಲ್ಲಿಂದ ಹೊರಟೋಗು. ಇದ್ರೆ ಕೈ ಸಿಕ್ಕಿ ತೆಗೆದು ತಲೆ ಮೇಲೆ ಹಾಕ್ಬಿಡ್ತೀನಿ. ಅಲ್ಲ ಆಂಟಿ, ಅದು ಸಾಕು ತಿಳಿಸ್ರಿ. ನೀವೇನು ಮನುಷ್ಯ? ಹೇಳಿದ್ದೆ ಹೇಳ್ತಾ ಇದ್ದೀರಲ್ಲ, ನಿಮ್ಗೇನು ಕನ್ನಡ ಅರ್ಥ ಆಗಲ್ವಾ? ಹೋಗು ಅಂತಂದರೆ ಹುಡ್ಕೊಂಬಂದು ಕಾಟ ಕೊಡ್ತೀರಲ್ಲ. ಏನು ಜನಗಳೋ ಏನೋ, ಎಲ್ಲಿದ್ರೋ ಏನೋ, ಯಾವ ಕರ್ಮ ಮಾಡಿದ್ವೋ ಏನೋ, ನಮ್ಮ ಹಿಂದೆ ಗಂಡು ಬಿದ್ದಿದ್ದ. ಜನ್ಮಕ್ಕಿಷ್ಟು. ಇಲ್ಲ ಆಂಟಿ, ನೀವು ನನ್ನ ಮೇಲೆ ಅನುಮಾನ ಪಡ್ತಿರೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಹಂಗೆ ನಾನು ಅಪರಾಧಿ ಅಲ್ಲ. ಅಯ್ಯೋ ರಂಗ, ಯಾಕೋ ಎಷ್ಟು ಹೇಳಿದ್ರು ನಾನು ಹಿಂದೆ ಬಿದ್ದು ಅಯ್ಯೋ ಅನ್ಸ್ತ್ಯಾ? ಹ್ಞೂ, ಅಯ್ಯೋ ಅನಿಸ್ತಿರೋದು ನಾನಲ್ಲ, ನೀವು, ನಿಮ್ಮಮ್ಮ, ನಿಮ್ಮ ತಂಗಿ ಎಲ್ಲರೂ ಒಂದು ದೊಡ್ಡ ಕ್ಯಾಸೆಟ್ ಅಂಗಡಿ ಓಪನ್ ಮಾಡ್ಕೊಂಡು ನಿಮ್ಗೆ ಹೆಂಗೆ ಬೇಕೋ ಹಂಗೆ ಕ್ಯಾಸೆಟ್ ಹಾಕೊಂಡು ನನ್ನನ್ನು ದೂರ ಮಾಡಿ ಅಳಿಸ್ತಿದ್ದೀರಾ. ಅಯ್ಯೋ, ನಿಮ್ಮನ್ನ ಅಳಿಸೋಷ್ಟು ದೊಡ್ಡವ್ರಲ್ಲಪ್ಪ ನಾವು, ತುಂಬಾ ಸಣ್ಣ ಜನ ರೀ. ನೀವು ನಿಮ್ಮ ಅಮ್ಮನ ಥರ ಮಾತಾಡ್ಬೇಡ್ರಿ. ಎಲ್ಲರೂ ನಾಲ್ಗೆಲ್ಲಿ ಚೂರಿ ಇಟ್ಕೊಂಡಿದ್ದೀರಾ ಅನ್ಸುತ್ತೆ. ಒಂದೊಂದು ಮಾತಲ್ಲೂ ಹೆಂಗೆ ಚುಚ್ತೀರಾ ಗೊತ್ತಾ? ಅದು ಶ್ರೀಮಂತರ ಕಲೆ ಕಣಪ್ಪ, ಬಡವ್ರಿಗೆ ಗೊತ್ತೇ ಇಲ್ಲ. ಪ್ಲೀಸ್ ಕಣ್ರಿ, ಹಿಂಗೆ ಮಾತಾಡಬೇಡಿ ಸೀನಿಯರ್. ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ, ಇದೆಲ್ಲ ಸಾಕಣ್ರಿ. ಇನ್ನೂ ಜಾಸ್ತಿ ಸತಾಯಿಸ್ಬೇಡಿ, ನನಗೆ ನಿಜ ತಡ್ಕೊಳಕ್ಕಾಗಲ್ಲ. ಅದಕ್ಕೆ ನಾನು ಹೊಣೆ ಅಲ್ಲ. ಪದೇ ಪದೇ ನಾನು ಹಿಂದೆ ಬಿದ್ದು ಹಿಂಗೆ ಹಿಂಸೆ ಕೊಡ್ಬೇಡ, ಇಲ್ಲಿಂದ ಹೊರಡು. ನಾನು ಹೋಗಲ್ಲ. ನಂಗೆ ಟೈಮ್ ಆಗ್ತಿದೆ. ಅದಕ್ಕೆ ನಾನು ಹೊಣೆ ಅಲ್ಲ. ನಾನು ಮಾತ್ರ ಇಲ್ಲಿಂದ ಹೋಗಲ್ಲ. ನನಗೆ ನ್ಯಾಯ ಬೇಕು, ನನ್ನ ಸೀನಿಯರ್ ಬೇಕು. ಅದು ಸಿಗೋವರೆಗೂ ನಾನು ಇಲ್ಲೇ ಕೂತಿರ್ತೀನಿ. ನೋಡ ಬಾಯ್, ಈ ಥರ ಹುಚ್ಚುಚ್ಚಾಗಿ ಆಡ್ಕೊಂಡು ಇಲ್ಲಿ ಸೀನ್ ಕ್ರಿಯೇಟ್ ಮಾಡಬೇಡ. ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ, ಇಲ್ಲಿಂದ ಹೊಟ್ಟೋಗು. ಹೋಗಲ್ಲ ಅಂತ ಹೇಳ್ದೆ ತಾನೆ? ಅಬ್ಬಾಯ್, ಹಠ ಒಳ್ಳೇದಲ್ಲ. ಪ್ರಿನ್ಸಿ ನೋಡಿದ್ರೆ ಪ್ರಾಬ್ಲಮ್ ಆಗುತ್ತೆ. ಏನ್ ಬೇಕಾದ್ರೂ ಆಗ್ಲಿ, ಕಂಪ್ಲೇಂಟ್ ಕೊಡ್ತಾರಾ ಕೊಡ್ಲಿ,
ಜೈಲ್ಗೆ ಹಾಕಿಸ್ತಾರ ಹಾಕಿಸ್ಲಿ, ನಾನ್ ಮಾತ್ರ ನನ್ನ ಸೀನಿಯರ್ಸ್ ಇರೋರ್ಗು ಸೋಲ್ ಒಪ್ಕೊಳ್ಳಲ್ಲ. ಐ ವಾಂಟ್ ಮೈ ಸೀನಿಯರ್. ವಾಚ್ಮ್ಯಾನ್ ಬಂದ್ರಿ ಇಲ್ಲಿ. ಏನ್ ಮೇಡಮ್, ಯಾರು ಇವರು ಇಲ್ಲೇ ಕೂತಿದ್ದಾರೆ? ತಿಕ್ಲಿ ಹಿಡ್ದಿದೆ, ಹಾಫ್ ಮೆಂಟಲ್, ಹಿಂದೆ ಬಿದ್ದು ಕಾಟ ಕೊಡ್ತಿದ್ದಾನೆ, ಕೆಟ್ಟದಾಗ ಮಾತಾಡ್ತಿದ್ದಾನೆ. ಅಯ್ಯೋ ನಿಮ್ಮ ರೀ, ಏನ್ ಬಾಯಿ ಮುಚ್ಕೊಂಡಿದ್ರೆ ಸರಿ. ಏನ್ರಿ ಕೆಲಸ ಮಾಡ್ತಿದ್ದೀರಾ ನೀವು? ಈ ಪೊರ್ಕಿ ದಿನ ಬಿದ್ದು ಇಲ್ಲಿ ಕಾಟ ಕೊಡ್ತಿದ್ದಾನೆ, ಮೆಂಟಲಿ ಹ್ಯಾರಿಸ್ ಮಾಡ್ತಿದ್ದಾನೆ. ಮೊದ್ಲು ಕಳ್ಸ್ರಿ ಇವನ್ನ. ಏಯ್ ನಡೆಯಪ್ಪ, ಇಲ್ಲೆಲ್ಲ ಕೂತ್ಕೊಳ್ಳಂಗಿಲ್ಲ, ನಡಿ. ಅಯ್ಯೋ ಸರ್, ಅವ್ರು ಆಡ್ತಾರೆ ಅಂತ ನೀವು ಆಡ್ತಿರಲ್ಲ ಸರ್. ಲವ್ ಪ್ರಾಬ್ಲಮ್ ಇದೆ ಸರ್, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅವ್ರಿಗೆ ತುಂಬಾ ಬೇಕಾದವ್ ನಾನು. ಏನ್ ಮೇಡಮ್, ನಿಮಗೆ ತುಂಬಾ ಬೇಕಾದವರು ಅಂತ ಇದ್ದಾರೆ? ಅವ್ನ್ ಹುಚ್ಚಿಡ್ತಿದೆ ರೀ, ಬಾಯ್ ಬಂದಿದೆ ಒದ್ರುತ್ತಾನೆ. ಅವ್ನ್ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಾ ಇದ್ರು, ನೀವ್ ನೋಡ್ಕೊಂಡು ನಿಂತಿದ್ದೀರಲ್ಲ. ನೀವ್ ಅವನ್ನ ಆಚೆ ಕಳಿಸ್ತೀರಾ ಅಥವಾ ನಾನ್ ನಿಮ್ ಬಗ್ಗೆ ಒಳಗಡೆ ಕಂಪ್ಲೇಂಟ್ ಮಾಡ್ಲಾ? ಅಯ್ಯೋ ಅದೆಲ್ಲ ಯಾಕೆ ಮೇಡಮ್, ಇವ್ನ ಇಲ್ಲೇ ಉಳಿಸ್ಕೊಳಕ್ ಇವನೇ ನಮ್ಮ ಅತ್ತೆ ಮಗನ? ಏಯ್ ಇದಳ ಮ್ಯಾಕೆ, ನಡಿಯೋ ಅಲ್ಲಿಂದ, ಇದಳ ಮ್ಯಾಕೆ. ಒಡೆಯೋದೆಲ್ಲ ಇಟ್ಕೊಂಡ್ರೆ ಚೆನ್ನಾಗಿರಲ್ಲ. ಏನಾದ್ರೂ ಮಾತಲ್ಲಿರ್ಲಿ ಅಷ್ಟೇ. ಏನ್ ಮಾತಲ್ಲಿ ಇವತ್ 4 ಮುಳೆ ಮುರಿಲಿಲ್ಲ ಅಂದ್ರೆ ರೀ, ನೀವ್ ಎಷ್ಟೇ ಹೊಡೆದ್ರು ಆ ಪ್ರಾಣಿ ಜಗ್ಗಲ್ಲ. ನೀವ್ ಕೈ ಕಾಲು ಮುರಿದ್ರೂ ಅದು ಅಲ್ಲೇ ಕೂತಿರುತ್ತೆ. ಇಮೋಷ್ನಲ್ ಆಗಿ ಮಾತಾಡಿ ಕಳಿಸ್ರಿ. ನೋಡಪ್ಪ ರಾಜ, ನೀನ್ ಇಲ್ಲೇ ಉಳ್ಕೊಂಡು ನನ್ನ ಕೆಲಸ ಕಿತ್ಕೋತೀಯ? ನನ್ನನ್ನೇ ನಂಬ್ಕೊಂಡು ನನ್ನ ಹೆಂಡತಿ ಮಕ್ಳಿದ್ದಾರೆ, ಅವ್ರ ಹೊಟ್ಟೆ ಮೇಲೆ ಕಲ್ಲಾಕ್ಬೇಡ. ನಿನ್ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಒಳ್ಳೆ ಮಾತಿಂದ ಇಲ್ಲಿಂದ ಎದ್ದೋಗ್ಬಿಡು. ಅಥವಾ ನನ್ನ ಕಿತ್ಕೊಳ್ಳೇಬೇಕು ಅನ್ನೋಂಗಿದ್ರೆ ಇಲ್ಲೇ ಇರು. ಛತ್ರಿ ಸರಿಯಾಗಿ ಫಿಟ್ಟಿಂಗ್ ಇಟ್ಟೆ ಅಲ್ಲ, ನೋಡ್ಕೋತೀನಿ. ನಿಮ್ಮ ಏನ್ ಜನ ರೀ ನೀವು, ಎಲ್ಲ ಸೆಂಟಿಮೆಂಟಲ್ ಆಗಿ ಹೊಡೆದು ಕಟ್ ಹಾಕ್ತಿರಲ್ಲ. ನೀವು ನಿಮ್ಮ ಹೆಂಡತಿ ನಿಮ್ಮ ಮಕ್ಕಳು ಎಲ್ಲ ಚೆನ್ನಾಗಿ ತಿನ್ಕೊಂಡು ಆರಾಮಾಗಿರಿ. ನಾನು ಮಾತ್ರ ನನ್ನ ಪ್ರೀತಿನ ಕಳ್ಕೊಂಡು ದೇವದಾಸ್ ತರ ಗಡ್ಡ ಬಿಟ್ಕೊಂಡ್ರು ರೋಡ್ ಅಲಿತಿರ್ತೀನಿ, ಆಯ್ತಾ? ಕಡ್ಡಿ ಗಾತ್ರ ಇಲ್ಲ, ನನ್ನನ್ನೇ ಆಚೆಗೆ ಹಾಕಿಸ್ತೀರೇನ್ರಿ? ಇವತ್ತು ಆಚೆಗೆ ಹಾಕಿಸ್ತೆ ಗೆದ್ದೆ ಅಂತೆಲ್ಲ ಬೀಗ್ಬೇಡಿ. ಪಿಕ್ಚರ್ ಅಭಿ ಬಾಕಿ ಹೈ, ಸೇಡಿಗೆ ಸೇಡು, ಮುಯಿ. ಯಾವ ಸ್ಕೂಲಿಂದ ನನ್ನನ್ನು ಇವತ್ತು ಆಚೆಗೆ ಹಾಕಿಸಿರೋ ಅದೇ ಸ್ಕೂಲಲ್ಲಿ ನೀವು ನನ್ನ ಮುಖ ಡೈಲಿ ನೋಡೋ ಹಂಗೆ ಮಾಡ್ತೀನಿ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಅದಕ್ಕೆ ಜನ್ಮ ಎಲ್ಲ ಯಾಕ್ರಿ? ನಾಳೆಯಿಂದಾನೇ ಮಾಡಿ ತೋರಿಸ್ತೀನಿ. Just wait and see, my dear senior. Goodbye. And you know something? I love you so much. ಚಂದಿನಿ, ನೋಡು, ಈ ಒಡವೆ, ಈ ಸೀರೆ ಇದೆಲ್ಲ ಹೇಗಿದೆ? ಚೆನ್ನಾಗಿದೆ, ಆದ್ರೆ ಇದೆಲ್ಲ ಶಾಲಿನಿದಿದಲ್ವಾ? ಆದ್ರೆ ಇನ್ಮೇಲೆ ಇದೆಲ್ಲ ನಿಂದೆ. ನೀ ಇದನ್ನೆಲ್ಲ ಹಾಕೊಂಡು ಮನೆ ತುಂಬ ಓಡಾಡಬೇಕು. ಯಾಕೆ? ತಡ್ಡಿ, ಅಷ್ಟು ಅರ್ಥ ಆಗಲ್ವಾ? ನೀನು ನಮ್ಮ ಅಭಯ್ ಹತ್ರ ಆಗಬೇಕು ಅಂತಂದ್ರೆ ಇದನ್ನೆಲ್ಲ ಹಾಕೋಬೇಕು. ನೀ ಶಾಲಿನಿ ಒಡವೆ ಸೀರೆ ಎಲ್ಲ ಉಟ್ಕೊಂಡು ಅವನ ಅಕ್ಕಪಕ್ಕ ಓಡಾಡ್ತಾ ಇರೋ, ಅವನಿಗೆ ನೀನೇ ಶಾಲಿನಿ ಅಂತ ಅನ್ಸೋಕೆ ಶುರುವಾಗುತ್ತೆ. ಒಂದು 4 ದಿನ ಹಾಗೆ ಮಾಡು, ಆಮೇಲೆ ನೀನು ಬೇಡ ಅಂತಂದ್ರು ಅವನೇ ನೀನು ಹಿಂದೆ ಮುಂದೆ ಸುತ್ತಾಡೋಕೆ ಶುರು ಮಾಡ್ತಾನೆ. ನೀನೇ ನೋಡ್ತಿದ್ಯಲ್ಲಮ್ಮ,
ಈ ಅಭಯ್ ಶಾಲಿನಿ ಒಂದಿನಕ್ಕಾದ್ರೂ ಜೊತೆಲಿ ಸುಖವಾಗಿದ್ರ ಇಲ್ಲ. ಈಗ ತಾನೇ ಶಾಲಿನಿ ಮನೆ ಬಿಟ್ಟು ಹೋಗಿದ್ದಾಳೆ. ಹೇಗೋ ಅಭಯ್ ನಿನಗೆ ಹತ್ರ ಆಗಿದ್ದಾನೆ. ಇನ್ನೊಂದಷ್ಟು ಹತ್ರ ಆಗ್ಬಿಟ್ರೆ ಈ ಮನೆಗೆ ನೀನೇ ರಾಜ್ಕುಮಾರಿ.